ಹಾಗೆ ನನ್ನ ರಾಶಿ ಭವಿಷ್ಯನೂ ನೋಡಿ ಡ್ಯಾಡ್. ಮನೆಯವರಿಂದ ದೂರ ಆಗೋ ಸಾಧ್ಯತೆ, ಅನಾಥನಾಗೋ ದೌರ್ಭಾಗ್ಯ ಅಂತೇನಾದ್ರೂ ಇರ್ಬೋದು ನೋಡಿ. ಸಂಜಯ್, ಏನು ಹೇಳ್ತಾ ಇದೀಯಾ? ಈ ಪೇಪರ್ನಲ್ಲಿ ಬರೋ ರಾಶಿ ಎಲ್ಲ ಸುಳ್ಳು. ಇದೆಲ್ಲ ಬರೋದು ದುರ್ಬಲ ಮನಸ್ಸಿನವ್ರಿಗೆ. ನಮ್ಮಂಥವ್ರು ಏನೇ ಇದ್ರು ಬೇರೆಯವ್ರ ಜಾತಕನ ನಿರ್ಧರಿಸಬೇಕೇ ವಿನಃ ನಮ್ಮ ಗ್ರಹಗತಿಗಳ ಬಗ್ಗೆ ನಾವೇ ಕವಡೆ ಹಾಕ್ತಾ ಕೂರಬಾರ್ದು ಅಂತ ನೀವೇ ತಾನೇ ಹೇಳ್ತಾ ಇದ್ದಿದ್ದು. ಸಿಟ್ಟು ಕಡಿಮೆ ಮಾಡ್ಕೋ. ನಾನು ಹೇಳಕ್ ಹೊರಟಿದ್ದು ಹಾಗೆಲ್ಲ ಗೊತ್ತು ಡ್ಯಾಡ್. ಅಳಿಲ್ ಬೆನ್ ಮೇಲೆ ಶ್ರೀರಾಮನ್ 3 ಗೆರೆ ಬಿದ್ದಂಗೆ ನಿಮ್ ತಲೆ ಮೇಲೆ ಅದ್ ಯಾರು ಕೈ ಇಟ್ರೋ ಏನೋ, ಆದ್ರೆ ನಮಗ್ ಮಾತ್ರ 3 ನಾಮ ಸರಿಯಾಗಿ ಬೀಳ್ತಿದೆ. 3 ನಾಮ ಹಾಕೊಳ್ಳೋ ತಿರುಪತಿ ತಿಮ್ಮಪ್ಪನಿಗೆ ಕೋಟ್ಯಾಂತರ ಭಕ್ತರು ಭಕ್ತಿಯಿಂದ ಹೋಗಿ ನಮಸ್ಕಾರ ಮಾಡ್ತಾರಪ್ಪ. ಓಹೋ, ಉಪದೇಶ. ಈ ಉಪದೇಶನ ಚಿಕ್ಕ ವಯಸ್ಸಲ್ಲೇ ಕೊಟ್ಟಿದ್ರೆ ನಾನು ದೈವ ಭಕ್ತನಾದ್ರೂ ಆಗ್ತಿದ್ದೆ. ಸುತ್ತಿ ಬೆಳೆಸಿ ಹೇಳ್ಬೇಡ, ಅದೇನು ಅಂತ ಹೇಳು. ನಿಮ್ಗೀಗ ಆ ಕರ್ಣನ್ ಮಾತೆ ಕರ್ಣಾನಂದ ಅನಿಸ್ತಿದೆ ಅಲ್ವಾ? ಇಷ್ಟು ದಿನ ನಾಯಿ ಅಂತಿದ್ದನ್ ಮೇಲೆ ಸಡನ್ನ ಪ್ರೀತಿ ಉಕ್ಕಿ ಹರಿತಿದೆ. ಅವನನ್ನ ತಣ್ಣಗಿಡೋಕೆ ನನ್ನ ಮೇಲೆ ಕುದಿಯೋ ನೀರು ಹಾಕ್ತಿದ್ದೀರಾ ಅಲ್ವಾ ಡ್ಯಾಡ್? ಅನಾವಶ್ಯಕ ಆಲೋಚನೆ ಒಳ್ಳೇದಲ್ಲ ಸಂಜಯ್. ನಾನು ಯಾಕೆ ಕೇಡು ಬಯಸ್ಲಿ? ಅವನು ಒಳಿತು ನನಗೆ ಕೇಡೆ. ಅಜ್ಜಿ, ಅಮ್ಮ, ತಂಗಿ ಎಲ್ಲರೂ ಆ ಕರ್ಣಂಗೆ ಜೈ ಅಂತಾರೆ. ಅಟ್ಲೀಸ್ಟ್ ನೀವಾದ್ರೂ ನನ್ನ ಸಪೋರ್ಟ್ಗಿದ್ರಿ ಅಂತ ಸಮಾಧಾನದಲ್ಲಾದ್ರೂ ಇದ್ದೆ. ಆದ್ರೆ ನೀವು ಪಕ್ಷಾಂತರ ಮಾಡ್ಬಿಟ್ರಲ್ಲ ಡ್ಯಾಡ್. ಸಂಜಯ್, ನೀನು ಏನೇನೋ ಊಹೆ ಮಾಡ್ಕೊಂಡು ಸುಮ್ಮನೆ ತಲೆ ಹಾಳು ಮಾಡ್ಕೋತಾ ಇದೀಯಾ. ಡ್ಯಾಡ್, ಪ್ರವಚನ ಹೋಗಿ ಆ ಕರ್ಣನ್ ಕೊಡಿ. ನಿಜ ಹೇಳ ಡ್ಯಾಡ್, ನೀವು ಒಂದೇ ಒಂದು ಮಾತು ದೂರ ಹೋಗು ಅಂದಿದ್ರೆ ನಾನು ಸಹಿಸ್ಕೋತಿದ್ದೆ. ಆದ್ರೆ ಆ ಕರ್ಣನ್ ಪ್ರೀತಿ ತೋರಿಸಿ ನನ್ನನ್ನ ದೂರ ಮಾಡ್ತಿದ್ದೀರಲ್ಲ ಡ್ಯಾಡ್, ನನಗೆ ತುಂಬಾ ಹರ್ಟ್ ಆಗ್ತಿದೆ ಡ್ಯಾಡ್. ಹೇಳಿದ್ರು ಏನು ರಿಯಾಕ್ಟ್ ಮಾಡ್ತಿಲ್ಲ ಅಲ್ಲ? ಸರಿ, ಹಾಗಿದ್ರೆ ನಿಮಗ್ ನೀವೇ ಸರಿ ಅನ್ನೋದಾದ್ರೆ ಹಾಗೆ ಮಾಡಿ. ನಾನು ಒಬ್ಬನೇ ಬದುಕು ತೋರಿಸ್ತೀನಿ, ನೋಡ್ತೀನಿ.